ನಾವು ನೋಡಿ ಈ ದೇಶದ ಇತಿಹಾಸವನ್ನು ಎಷ್ಟು ತಿಳ್ಕೊಂಡ್ರೂ ಕೂಡ ಬಹಳ ಕಷ್ಟ. ಇತಿಹಾಸವನ್ನು ಅಳಿಸುವಂತಹ ಒಂದು ತಂಡಗಳು ಈಗ ನಮ್ಮ ಈ ದೇಶದಲ್ಲಿ ರಾರಾಜಿಸ್ತಾ ಇದೆ. ರಾಜಕಾರಣಿಗಳಿಗೆ ಹಲವಾರು ಮಾರ್ಗ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ. ಇವತ್ತು ಹಿಂದೂ ಸನಾತನ ಧರ್ಮ ಸರ್ವ ಜನರನ್ನ ಎಲ್ಲರನ್ನ ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೆ ಎಲ್ಲರಿಗೂ ಬದುಕನ್ನ ಹೇಳಿಕೊಡ್ತಕ್ಕಂತಹ ನಮ್ಮ ದೇಶಕ್ಕೆ ಇತಿಹಾಸದಲ್ಲಿ ಅಮರವಾಗಿರ್ತಕ್ಕಂಥ ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳ ಅತ್ಯಮೂಲ್ಯ ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ಈ ದೇಶದಲ್ಲಿ ಬ್ರಹ್ಮಕುಮಾರಿಸ್, ಇಸ್ಕಾನ್ ಮತ್ತು RSS ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಮೂಲ ಸಂಸ್ಕೃತಿಯಲ್ಲಿರ್ತಕ್ಕಂಥ ಅನೇಕ ದೇವಾಲಯಗಳು ಧ್ವಂಸ ಆಗಿದ್ವು. ಈ ಕೆಲವು ಏನು ತಮ್ಮದೇ ಆದಂತಹ ಒಂದು ಸಂಘಟನೆಗಳನ್ನು ಕಟ್ಟಿಕೊಂಡು, ತಮ್ಮದೇ ಆದಂತಹ ಒಂದು ಲೂಟಿ ಗ್ಯಾಂಗ್ಗಳನ್ನು ಕಟ್ಟಿಕೊಂಡು ಈ ದೇಶದ ಈ ಸಂವಿಧಾನದ ಡಾಕ್ಟರ್ BR ಅಂಬೇಡ್ಕರರ ಮೂಲ ಆಶಯಕ್ಕೆ ಧಕ್ಕೆ ಮತ್ತು ಚ್ಯುತಿಯನ್ನು ತರ್ತಕ್ಕಂಥ ಕೆಲಸ ನಡೀತಾ ಇದೆ. ಈ ದೇಶದ ಬಹುಸಂಖ್ಯಾತರು ನಾವು ಇದ್ದೀವಿ, ಸನಾತನ ಹಿಂದೂ ಧರ್ಮದ ಅನುಯಾಯಿಗಳಿದ್ದೀವಿ ನಾವು. ಆದರೆ ನಮಗೆ ಚುಚ್ಚಿ ಕೊಲ್ಲುವಂತಹ ಹೇಳಿಕೆಗಳನ್ನೇ ಮಾಡ್ತಿರ್ತಕ್ಕಂಥವರಿಗೆ ಯಾವ ರೀತಿ ಮಾತಿನಲ್ಲಿ ಹೇಳಬೇಕು ಅಂತೂ ನಾವು ಕೂಡ ಇದರಲ್ಲಿ ತುಂಬ ಕಷ್ಟಕರವಾದ ಪರಿಸ್ಥಿತಿಗೆ ಸಿಲುಕಿರ್ತೇವೆ. ಮಾತಿನ ಮೂಲಕ ನಮ್ಮನ್ನು ಎಡುವಂತಹದ್ದು ಸರಿಯಲ್ಲ. ಯಾಕೆಂದರೆ ಈ ದೇಶದ ಗ್ರಂಥಗಳನ್ನು ಓದುವಂತಹದ್ದನ್ನು ಮಾಡ್ಕೊಳ್ಬೇಕು, ಈ ದೇಶದ ಸಂಸ್ಕೃತಿಗಳನ್ನು ಓದುವಂತಹದ್ದನ್ನು ಮಾಡ್ಕೊಳ್ಬೇಕು. ಸುಖ ಸುಮ್ಮನೆ ಪದೇ ಪದೇ ವೋಟ್ ಬ್ಯಾಂಕ್ನ ರಾಜಕಾರಣ ಮಾಡುವುದನ್ನು ಈ ಕೆಲವು ರಾಜಕಾರಣಿಗಳು ನಿಲ್ಲಿಸಬೇಕು. ಸಮಾಜದ ಧ್ಯೇಯ ಉದ್ದೇಶಗಳನ್ನು ಸಮರ್ಥವಾಗಿ ಇವತ್ತು ಬ್ರಹ್ಮಕುಮಾರಿಸ್, ಇಸ್ಕಾನ್ ಮತ್ತು RSS ಇಡೀ ವರ್ಲ್ಡಲ್ಲಿ ಮಾಡ್ತಾ ಇದೆ. ಇಡೀ ವರ್ಲ್ಡಿಗೆ ಏನಾದರೂ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡ್ತಕ್ಕಂತಹ ಸಂಸ್ಥೆಗಳಿದ್ದರೆ ಈ 3 ಸಂಸ್ಥೆಗಳು ನಂಬರ್ 1 ಆಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಆದರೆ ಇವುಗಳನ್ನು ರಾಜಕೀಯವಾಗಿ ಹಿಸುಕಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ನಿಮಗೆ ಅಭಿವೃದ್ಧಿಯ ಮೇಲೆ ರಾಜಕಾರಣ ಮಾಡಲಿಕ್ಕೆ ಬರೋದಿಲ್ಲ? ಅಭಿವೃದ್ಧಿ ದೃಷ್ಟಿಯಲ್ಲಿ ರಾಜಕಾರಣವನ್ನು ಮಾಡಿ, ನೀವು ಧರ್ಮದ ದೃಷ್ಟಿಯಲ್ಲಿ ರಾಜಕಾರಣವನ್ನು ಮಾಡಬೇಡಿ. ಎಲ್ಲದಕ್ಕೂ ಮೂಲ ನಾವು ಹುಡುಕ್ಲಿಕ್ಕೆ ಹೋದಾಗ 1947ನೇ ಇಸ್ವಿಯಲ್ಲಿ ನಾವು ಈ ದೇಶದ ಅತ್ಯಂತ ಪರಿಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಬಯಸಿ ಈ ಕಡೆ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವಿದ್ದರೆ, ಆ ಕಡೆ ಪಾಕಿಸ್ತಾನ ನಮ್ಮ ದೇಶದಿಂದ ತುಂಡರಿಸಿಕೊಟ್ಟಂತಹದ್ದು ಅಖಂಡ ಭಾರತಕ್ಕೆ ಕೊಡಲಿಯೇಟ್ ಬಿದ್ದದ್ದು ಇವತ್ತು ನಾವು ಹಿಂದೂ ಸನಾತನ ಧರ್ಮ ಈ ದೇಶದ ಪ್ರೇಮಿಗಳಿಗೆ ನೋವಿದೆ. ಅಲ್ಲಿಂದ ಉತ್ತರಗಳನ್ನು ಹುಡ್ಕೊಂತ ಬಂದಾಗ ಕರೆಕ್ಟಾಗಿ ನಿಮಗೆ ಸಿಗ್ಬೋದು. ಯಾಕೆ ಇವತ್ತು ದೇಶದಲ್ಲಿ ಬ್ರಹ್ಮಕುಮಾರಿಸ್, ಇಸ್ಕಾನ್, RSS ಸನಾತನ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಗಳ ಬಗ್ಗೆ ವಿಚಾರಧಾರೆಯನ್ನು ಇಟ್ಕೊಂಡು ಇಡೀ ವಿಶ್ವಕ್ಕೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವತ್ತೂ ಕೂಡ ಇದು ಪರ ವಿರೋಧಗಳನ್ನು ಮಾಡಿಕೊಂಡು ಬಂದಿಲ್ಲ. ಎಲ್ಲರಿಗೂ ಕೂಡ ದೇಶ ಪ್ರೇಮ, ಇತಿಹಾಸ ಪ್ರೇಮ, ಸರ್ವ ಜನದ ಶಾಂತಿಯ ತೋಟದ ಪ್ರೇಮಗಳನ್ನು ಹೇಳ್ಕೊಂಡು ಬರ್ತಾ ಇದೆ. ಹಾಗಾಗಿ ಕೆಲವು ರಾಜಕಾರಣಿಗಳಿಗೆ ನಾವು ಇವತ್ತು ಮೃದುವಾಗಿ, ಸಿಂಪಲ್ ಆಗಿ, ಸ್ಯಾಂಪಲ್ ಆಗಿ ಒಳ್ಳೆ ರೀತಿಯಿಂದ ಹೇಳುವುದೇನೆಂದರೆ, ನಿಮ್ಮ ಬಾಯಿ ಬಂದ್ ಮಾಡಿಕೊಳ್ಳಿ. ನೀವು ಈ ಸಂಸ್ಥೆಗಳ ಮೇಲೆ ಹೇಳುವುದಕ್ಕಿಂತ ರಸ್ತೆಯನ್ನು ಮಾಡಿ ತೋರಿಸಿ, ಏರ್ಪೋರ್ಟ್ಗಳನ್ನು ಮಾಡಿ ತೋರಿಸಿ, ರೈಲ್ವೆ ನಿಲ್ದಾಣಗಳನ್ನು ಮಾಡಿ ತೋರಿಸಿ. ಜನರು ಬಡವರಿಗೆ, ಎಷ್ಟೋ ಜನ ಬಡವರಿಗೆ ಮನೆಗಳಿಲ್ಲ, ಅವ್ರಿಗೆ ಮನೆಗಳನ್ನು ಕಟ್ಟಿಕೊಡಿ. ಎಷ್ಟೋ ಜನರಿಗೆ ಉಳಿಲಿಕ್ಕೆ ಜಾಗ ಇಲ್ಲ, ಅವ್ರಿಗೆ ಜಾಗ ಕೊಡಿ. ಎಷ್ಟೋ ರಸ್ತೆಗಳು ಪಾಳು ಬಿದ್ದಿದೆ, ಅದನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇದು ಪ್ರಥಮ ಸಂಚಿಕೆ ಸ್ಯಾಂಪಲ್ ಆಗಿ ಮಾಡ್ತಿರ್ತಕ್ಕಂಥದ್ದು. ಹಿಂದೂ ಸನಾತನ ಸಂಸ್ಕೃತಿಗೆ ಜಯವಾಗಲಿ.